ಅಲ್ಲಿ ಕುರಿ ಮತ್ತೆ ಮೇಕೆಗಳಿಗೆ ಅಟ್ಟಣಿಗೆ ಯಾವ ರೀತಿ ಮಾಡ್ಕೋಬೇಕು, ಅದರಲ್ಲೂ ಲೋ ಬಜೆಟ್ ಅಲ್ಲಿ ಯಾವ ರೀತಿ ಅಟ್ಟಣಿಗೆ ಮಾಡ್ಕೊಬಹುದು, ಮತ್ತೆ ಕೆಲವೊಂದು ವಿಷಯಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಾಗತ್ತೆ, ಮತ್ತೆ ಯಾವೊಂದನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳೇಬೇಕಾಗತ್ತೆ. ನಿಮ್ ಶೆಡ್ ನ ಹೈಟ್ ಎಷ್ಟಿದೆ ಅಂತ ನೋಡ್ಕೋಬೇಕು. ನೆಲದಿಂದ ರೂಫ್ ವರ್ಗು ಎಷ್ಟು ಹೈಟ್ ಇದೆ ಅಂತ ನೋಡ್ಕೊಂಡು, ಈಗ ಅಟ್ಟಣಿಗೆ ಮೇಲೆ ಮರಿ ಬಿಡ್ತಾ ಇದ್ದೀರಾ, ಅಟ್ಟಣಿಗೆಯಿಂದ ರೂಫ್ಗೆ ಸುಮಾರು 8 ರಿಂದ 9 ಅಡಿನಾದ್ರೂ ಗ್ಯಾಪ್ ಇರ್ಲೇಬೇಕಾಗತ್ತೆ. ಇವಾಗ ಫಸ್ಟ್ ಏನು ಅಂತ ಅಂದ್ರೆ ಪಿಲ್ಲರ್ ಗಳು ಹಾಕೊಳ್ಳೋದು. ಇಲ್ಲಿ ನಾವು ಹಾಲೋ ಬ್ಲಾಕ್ ಗಳನ್ನ ಯೂಸ್ ಮಾಡಿ 5 ಅಡಿ ಅಂತರಕ್ಕೆ ಅಲ್ವಂದಿದೆ, ಇಲ್ವಂದಿದೆ, ಮತ್ತೆ ಇಲ್ಲಿ 5 ಅಡಿ ಅಂತರದಲ್ಲಿ ಒಂದೊಂದ್ ಪಿಲ್ಲರ್ ನ ಹಾಕೋಬೇಕು. ಇಲ್ಲಿ ರೀಪರ್ ಗಳು ಬಂದು ನೀಲಗಿರಿ ಮರದ ರೀಪರ್ ಗಳನ್ನ ನಾವು ಉಪಯೋಗಿಸಿರುವಂತದ್ದು. ನೀಲಗಿರಿ ತುಂಬಾ ಗಟ್ಟಿ ಇರತ್ತೆ, ಸೊ ಬೇರೆ ಮರಗಳಿಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ನೀಲಗಿರಿ ತುಂಬಾ ಬೆಸ್ಟ್ ಆಗಿ ಬಾಳಕೆ ಬರುತ್ತೆ. ಯೂಶಲಿ ನೀವು ಮರ ತಗೋಬೇಕು ಅಂತ ಅಂದಾಗ ಪೀಸ್ ಲೆಕ್ಕದಲ್ಲಿ ಮರ ತಗೊಳಕ್ ಹೋಗ್ಬಿಡಿ, ಯಾವಾಗ್ಲೂ ಸೆಲೆ ಲೆಕ್ಕದಲ್ಲಿ ತಗೋಬೇಕಾಗತ್ತೆ ಮರ. ಈಗ ನಮ್ದು ಅಟ್ಟಣಿಗೆ ಮೆಜರ್ಮೆಂಟ್ ಡೈಮೆನ್ಷನ್ ಹೇಳ್ಬೇಕು ಅಂತ ಅಂದ್ರೆ 6 ಅಡಿ ಅಗ್ಲ, ಸೊ ಅಲ್ಲಿಂದ ಹಿಡಿದು ಫೀಡರ್ ಸೇರಿ ಫೀಡರ್ ವರ್ಗು 6 ಅಡಿ ಅಗ್ಲ, 26 ಅಡಿ ಉದ್ದ ಇದೆ. 26 ಅಡಿಗೆ 6 ಅಡಿ ಅಗ್ಲ. ಇಷ್ಟರಲ್ಲಿ ನಾವು 30 ಮರಿಗಳನ್ನ ಆರಾಮಾಗಿ ಬಿಟ್ಕೊಬಹುದು. ನೆಲದಿಂದ 7 ಅಡಿ ಹೈಟ್ಗೆ ಈ ಲೆಗ್ ಇದೆ, ಈ ಲೆಗ್ ಬಂದು 3.5 ಮಾಡ್ಕೊಂಡ್ರು ಆಗತ್ತೆ. 3.5 ಹೈಟ್ಗೆ ಈ ಲೆಗ್ ಮಾಡ್ಕೋಬೇಕು. ಮತ್ತೆ ಫೀಡರ್ ಇಲ್ಲೇನ್ ಮೇವ್ ಹಾಕ್ತಿವಲ್ಲ, ಈ ಫೀಡರ್ ಅಳತೆ ಬಂದು 1.5